ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಈ ಮನೆಮದ್ದು ಮಾಡಿದ್ರೆ ನಿಮ್ಮ ಕೂದಲು ತಕ್ಷಣ ಉದುರೋದು ನಿಲ್ಲತ್ತೆ, ದಟ್ಟವಾಗಿ ಬೆಳೆಯುತ್ತೆ. ಏನ್ ಮಾಡಿದ್ರೂ ಹೇರ್ ಫಾಲ್ ಕಡಿಮೆ ಆಗ್ತಿಲ್ಲ ಅಂದ್ರೆ ಇವತ್ತಿನ ಹೋಮ್ ರೆಮಿಡಿ ನೀವು ನೋಡಿ. ನಿಮಗಿರುವ ಸಮಸ್ಯೆಗಳೇನು, ಅದಕ್ಕೆ ಏನ್ ಪರಿಹಾರ, ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇವಾಗ ನಾವು ಫಸ್ಟು ಮೆಂತೆನ ತಗೊಳ್ಳೋಣ. ಮೆಂತೆ 100 ಗ್ರಾಮ್ ಅಷ್ಟಿದೆ. ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಮೆಂತೆ ಅಂತೂ ಗೊತ್ತೇ ಇದೆ, ನಮ್ಮ ಕೂದಲಿಗೆ ಒಳ್ಳೆಯದು, ಹಾಗೆಯೇ ನಮ್ಮ ದೇಹಕ್ಕೂ ಮೆಂತೆ ತುಂಬಾ ಒಳ್ಳೆಯದು. ಇವಾಗ ನಾವು ಮೆಂತೆನ ನೋಡಿ ಹುರಿತಾ ಇದ್ದೀವಲ್ಲ, ಸ್ವಲ್ಪ ಮೆಂತೆ ಕಲರ್ ಚೇಂಜ್ ಆಗಿದೆ ಅಲ್ವಾ, ಸ್ವಲ್ಪ. ಇದಕ್ಕೆ ನಾವೀಗ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಫ್ರೆಶ್ ಆದಂಥ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ನೀರನ್ನು ತೆಗೆದುಬಿಟ್ಟು ನೋಡಿ, 1 ಬೌಲಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ಮೆಂತೆ ಕೂಡ ಬಿಸಿ ಇದೆಯಲ್ವಾ, ನೀವು ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಫಾಸ್ಟಾಗಿ ಫ್ರೈ ಆಗುತ್ತೆ. ಒಂದು 2-3 ನಿಮಿಷಕ್ಕೆ ನಿಮಗೆ ಮೆಂತೆ ಗರಿ ಗರಿಯಾಗಿ ಫ್ರೈ ಆಗುತ್ತೆ. ನೋಡಿ, ಸ್ವಲ್ಪ ಈ ಥರ ನಿಧಾನವಾಗಿ ಮೆಂತೆ ಮತ್ತು ಕರ್ಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡ್ತಾ ಬನ್ನಿ, ಚೆನ್ನಾಗಿ ಫ್ರೈ ಆಗುತ್ತೆ. ವಿಡಿಯೋ ಮುಂದುವರಿಯುತ್ತೆ. ಈಗ ನಿಮಗೆ ಈಸಿಯಾಗಿ ಕಾಫಿ ಮಾಡುವುದರ ಬಗ್ಗೆ ತಿಳಿಸ್ತೀನಿ, ಬನ್ನಿ. ಆಮೇಲೆ ಇದನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಬೆಳಗ್ಗೆ ಸಂಜೆ 1 ಕಪ್ ಕಾಫಿ ಕುಡಿದ್ರೆ ಅದರಿಂದ ಸಿಗೋ ಮಜಾನೇ ಬೇರೆ. ಆದರೆ ಕಾಫಿ ಟೇಸ್ಟಿ ಆಗಿರ್ಬೇಕು ಅಂದ್ರೆ ಅದನ್ನ ಸರಿಯಾದ ಕ್ರಮದಲ್ಲಿ ಮಾಡೋದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಹಾಗೆ ಪದೇ ಪದೇ ಡಿಕಾಕ್ಷನ್ ಮಾಡೋದಂದ್ರೆ ತುಂಬಾನೇ ಕಷ್ಟದ ಕೆಲಸನೇ. ಇದಕ್ಕೆಲ್ಲ ಪರಿಹಾರವಾಗಿ ನಾನು ನಿಮ್ಗೆ ಇವತ್ತೊಂದು ಕಾಫಿ ಮೇಕರ್ ನ ತೋರಿಸ್ತಾ ಇದ್ದೀನಿ. ಇದೇ ನೋಡಿ ಅಗೇರೋ ಪ್ರೈಮೋ ಡ್ರಿಪ್ ಕಾಫಿ ಮೇಕರ್. ಇವಾಗ ನಾವು ಇದನ್ನ ಓಪನ್ ಮಾಡೋಣ. ನೋಡಿ, ಇಲ್ಲಿ ಮ್ಯಾನ್ಯುಯಲ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ರೆಫರ್ ಮಾಡಿಕೊಂಡು ನಾವು ಕಾಫಿ ಮೇಕರ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ ನಾವು ತಿಳ್ಕೊಳ್ಬಹುದು. ಇದ್ರ ಮೇಲೆ 1 ವರ್ಷ ವ್ಯಾರಂಟಿ ಕೂಡ ಇರುತ್ತೆ. ಈಗ ಈ ಕಾಫಿ ಮೇಕರ್ ನಲ್ಲಿ ಏನೇನಿದೆ ಅಂತ ನೋಡೋಣ, ಬನ್ನಿ. ಮೇಲ್ಭಾಗದಲ್ಲಿ ಟಾಪ್ ಕವರ್ ನ ಓಪನ್ ಮಾಡಿದ್ರೆ ಮೊದಲಿಗೆ ನಮಗೆ ಫಿಲ್ಟರ್ ಸಿಗತ್ತೆ. ನೋಡಿ, ಇಲ್ಲಿ ಫೆನಲ್ ಅನ್ನು ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಇಲ್ಲೊಂದು ವಾಟರ್ ಟ್ಯಾಂಕ್ ಇದೆ. ಇದಕ್ಕೆ ನಾವು ನೀರನ್ನ ಹಾಕಬೇಕು. ಇಲ್ಲಿ ನೀವು ವಾಟರ್ ಲೆವೆಲ್ ಅನ್ನ ನೋಡಬಹುದು. ಇಲ್ಲಿ ಕಂಟ್ರೋಲ್ ಪ್ಯಾನೆಲ್ ಇದೆ. ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ. ಇಲ್ಲಿ ಕಾಫಿ ಜಗ್ ಇರುತ್ತೆ. ನೋಡಿ, ಇದನ್ನ ಈ ರೀತಿ ನಾವು ಹೊರಗೆ ತೆಗಿಬಹುದು. ಈ ಜಗ್ನ ಮೇಲ್ಭಾಗದಲ್ಲಿ ಲಿಡ್ ಇರುತ್ತೆ. ಇದರ ಜೊತೆ ಒಂದು ಕಾಫಿ ಸ್ಪೂನ್ ಅನ್ನು ಕೊಟ್ಟಿರ್ತಾರೆ. ಇದು ನೋಡಿ ಹಾಟ್ ಪ್ಲೇಟ್ ಅಥವಾ ವಾರ್ಮ್ ಪ್ಲೇಟ್ ಅಂತಾರೆ. ಇದರಿಂದ ಕಾಫಿ ಬಿಸಿ ಇರುತ್ತೆ. ಈಗ ಇದನ್ನ ಉಪಯೋಗಿಸೋದು ಹೇಗೆ ಅಂತ ನೋಡೋಣ, ಬನ್ನಿ. ನೋಡಿ, ನಾವು ಇದನ್ನ ಫಸ್ಟ್ ಟೈಮ್ ಯೂಸ್ ಮಾಡುವಾಗ ವಾಟರ್ ಟ್ಯಾಂಕ್ ನಲ್ಲಿ ಫುಲ್ ನೀರನ್ನ ಫಿಲ್ ಮಾಡಬೇಕು. ನಂತರ ನಾವು ಹಲವಾರು ಬಾರಿ ನೀರನ್ನ ಹೊರಕ್ಕೆ ತೆಗಿಬೇಕು. ಈ ಡಿಟ್ಯಾಚಬಲ್ ಪಾರ್ಟ್ಸ್ ಎಲ್ಲವನ್ನು ಬಿಸಿನೀರಲ್ಲಿ ನಾವು ಚೆನ್ನಾಗಿ ತೊಳೆಯಬೇಕು. ಇದೆಲ್ಲ ಮಾಡಿದ್ಮೇಲೆ ನಿಮಗೆ ಕಾಫಿ ಮೇಕರ್ ಯೂಸ್ ಮಾಡಲಿಕ್ಕೆ ರೆಡಿ ಆಗತ್ತೆ. ಇವಾಗ ನಾವು ಕಾಫಿ ಮಾಡೋಣ, ಬನ್ನಿ. ನಾನಿಲ್ಲಿ ವಾಟರ್ ಟ್ಯಾಂಕಿಗೆ ನೀರನ್ನು ಹಾಕ್ತಾ ಇದ್ದೀನಿ. ಇದು ಮ್ಯಾಕ್ಸಿಮಮ್ 12 ಕಪ್ ನೀರನ್ನ ಹಿಡಿಯುತ್ತೆ. ಇವಾಗ ನಾನು ಫಿಲ್ಟರ್ ಒಳಗೆ 2 ಸ್ಪೂನ್ ಕಾಫಿ ಪೌಡರ್ನ ಹಾಕ್ತಾ ಇದ್ದೀನಿ. ಸಾಮಾನ್ಯವಾಗಿ 1 ಕಪ್ ಕಾಫಿಗೆ 1 ಸ್ಪೂನ್ ಕಾಫಿ ಪೌಡರ್ ಸಾಕಾಗತ್ತೆ. ಇವಾಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ನೋಡಿ, ಡಿಜಿಟಲ್ ಡಿಸ್ಪ್ಲೇ ಆನ್ ಆಯ್ತು. ಇವಾಗ ಜಗ್ಗನ್ನ ನಾನು ವಾರ್ಮ್ ಪ್ಲೇಟ್ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು ಕಾನ್ಸಂಟ್ರೇಷನ್ ಸೆಟ್ಟಿಂಗ್. ನೀವು ಒಮ್ಮೆ ಪ್ರೆಸ್ ಮಾಡಿದ್ರೆ ಡಿಸ್ಪ್ಲೇನಲ್ಲಿ 2 ಬೀನ್ಗಳು ಕಾಣ್ತವೆ. ಅಂದ್ರೆ ಮೀಡಿಯಂ ಸ್ಟ್ರೆಂತ್ ಕಾಫಿ ತಯಾರಾಗತ್ತೆ. ನೀವು 2ನೇ ಬಾರಿ ಪ್ರೆಸ್ ಮಾಡಿದಾಗ 3 ಬಿನ್ಗಳು ಕಾಣಿಸುತ್ತೆ, ಅಂದ್ರೆ ಸ್ಟ್ರಾಂಗ್ ಕಾಫಿ ತಯಾರಾಗತ್ತೆ. ಇನ್ನೊಮ್ಮೆ ಪ್ರೆಸ್ ಮಾಡಿದ್ರೆ 1 ಬಿನ್ ಕಾಣುತ್ತೆ, ಅಂದ್ರೆ ಲೈಟ್ ಕಾಫಿ ತಯಾರಾಗತ್ತೆ. ಅಂದ್ರೆ ನಿಮ್ಗೆ ಬೇಕಾದಂತೆ ಕಾಫಿನ ತಯಾರಿ ಮಾಡ್ಕೊಳ್ಬಹುದು. ಈಗ ನೆಕ್ಸ್ಟ್ ಟೆಂಪರೇಚರ್ ಸೆಟ್ಟಿಂಗ್ ಇರುತ್ತೆ. ನೋಡಿ, ಇಲ್ಲಿ ನೀವಿಲ್ಲಿ ಲೋ, ಮೀಡಿಯಂ ಮತ್ತೆ ಹೈ ಟೆಂಪರೇಚರ್ ನ ಸೆಟ್ ಮಾಡ್ಕೊಳ್ಬಹುದು. ಇಲ್ಲಿ ನಿಮ್ಗೆ ಎಷ್ಟು ಕಪ್ ಕಾಫಿ ಬೇಕು ಅನ್ನೋದನ್ನ ಸೆಲೆಕ್ಷನ್ ಮಾಡ್ಕೊಳ್ಬಹುದು. 2, 4, 6, 8, 10, 12 ಹೀಗೆ ನೀವು ಮ್ಯಾಕ್ಸಿಮಮ್ 12 ಕಪ್ ಕಾಫಿನ ತಯಾರಿ ಮಾಡ್ಕೊಳ್ಬಹುದು. ಇವಾಗ ನಾನು 2 ಕಪ್ ಕಾಫಿನ ತಯಾರಿ ಮಾಡ್ತಾ ಇದ್ದೀನಿ. ಇಷ್ಟಾದ್ಮೇಲೆ ಪವರ್ ಬಟನ್ ಅನ್ನ ಆನ್ ಮಾಡಿ 5 ನಿಮಿಷದಲ್ಲಿ ಕಾಫಿ ತಯಾರಾಗಿ ಬರುತ್ತೆ. ನೋಡಿ, ಕಾಫಿ ಜಗ್ ನಲ್ಲಿ ಬೀಳ್ತಾ ಇದೆ. ನೋಡಿ, ಕಾಫಿ ರೆಡಿ ಆಯ್ತು. ಕರೆಕ್ಟ್ ಆಗಿ 2 ಕಪ್ ಕಾಫಿ ತಯಾರಾಯ್ತು. ಇದಕ್ಕೆ ನೀವು ಬೆಲ್ಲ ಅಥವಾ ಸಕ್ಕರೆನೂ ಸೇರಿಸ್ಕೊಳ್ಬಹುದು. ನೀವು ಬೇಕಾದ್ರೆ ಹಾಲನ್ನು ಹಾಕಿ ಬೇಕಾದ್ರೆ ತಯಾರಿ ಮಾಡ್ಕೊಳ್ಬಹುದು. ಹಾಗೆ ನಿಮ್ಗೆ ಕೋಲ್ಡ್ ಕಾಫಿ ಬೇಕು ಅಂದ್ರೆ ಈ ಐಸ್ ಬಟನ್ ಅನ್ನ ಪ್ರೆಸ್ ಮಾಡಿ ಉಳಿದ ಫಂಕ್ಷನ್ ಗಳನ್ನ ಸೆಟ್ ಮಾಡಿದ್ರೆ ಕೋಲ್ಡ್ ಕಾಫಿ ತಯಾರಾಗತ್ತೆ. ನೀವು ಟೈಮರ್ ಅನ್ನು ಕೂಡ ಸೆಟ್ ಮಾಡ್ಕೊಳ್ಬಹುದು. ನೀರನ್ನ ಹಾಕಿ, ಕಾಫಿ ಪೌಡರ್ ಅನ್ನ ಹಾಕಿ, ನಿಮ್ಗೆ ಯಾವ ಟೈಮಿಗೆ ಕಾಫಿ ಬೇಕೋ ಆ ಟೈಮ್ ಅನ್ನ ಸೆಟ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ ಆಗಿ ಆ ಟೈಮಿಗೆ ಕಾಫಿ ರೆಡಿ ಆಗಿರುತ್ತೆ.
ಹಾಗೂ ನಂತರ 40 ನಿಮಿಷಗಳವರೆಗೂ ಕಾಫಿ ಬಿಸಿಯಾಗಿರುತ್ತೆ. ನಾನು 6:32ಕ್ಕೆ ಕಾಫಿ ಟೈಮನ್ನು ಸೆಟ್ ಮಾಡಿದ್ದೀನಿ. ಕರೆಕ್ಟ್ ಆಗಿ 6:32ಕ್ಕೆ ಕಾಫಿ ರೆಡಿ ಆಗಿರುತ್ತೆ. ನಿಮಗೆ ಈ ಪ್ರಾಡಕ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಪರ್ಚೇಸ್ ಮಾಡಿ. ತುಂಬಾನೇ ಚೆನ್ನಾಗಿದೆ, ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಇವಾಗ ನೋಡಿ ಕರ್ಬೇವಿನ ಸೊಪ್ಪು ಎಷ್ಟು ಗರಿ ಗರಿ ಆಗಿದೆ ಅಂತೇಳಿ ಈ ಥರ ಆಗಬೇಕು. ಇವಾಗ ಸ್ಟವನ್ನು ಆರಿಸ್ಬಿಡೋಣ. ಇದು ತಣ್ಣಗಾದ್ಮೇಲೆ ನಾವು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡೋಣ. ಇವಾಗ ನೋಡಿ ನೈಸಾಗಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಪೌಡರ್ ಆದರೆ ಸಾಕಾಗತ್ತೆ. ಇದನ್ನು ನೀವು ಒಂದು ಬಾಟಲಲ್ಲಿ ಹಾಕಿಟ್ಕೊಳ್ಳಿ. ಇವಾಗ ನಾವು ಇಂತಹ ಪವರ್ಫುಲ್ ಆದಂಥ ಈ ಪೌಡರ್ನ ಹೇಗೆ ತೊಗೊಳ್ಳೋದು ಅಂತ ನಿಮಗೆ ಹೇಳ್ತೀನಿ. ಈ ಪೌಡರ್ನ ನೀವು ಯಾವಾಗಾದರೂ ತೊಗೊಳ್ಬೋದು. ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ತೊಗೊಳ್ಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಳ್ಬೋದು, ಇಲ್ಲ ಸಂಜೆ ಟೀ ಟೈಮಲ್ಲಾದ್ರೂ ತೊಗೊಳ್ಬೋದು. ಒಟ್ಟು ನಿಮ್ಮ ದೇಹಕ್ಕೆ ಈ ಪೌಡರ್ ಹೋಗಬೇಕು. ಇದರ ಎಲ್ಲ ಬೆನಿಫಿಟ್ಸು ನಿಮ್ಮ ದೇಹಕ್ಕೆ ಸಿಗತ್ತೆ. 1 ಟೀ ಸ್ಪೂನಷ್ಟು ಈ ಪೌಡ್ರನ್ನ ನೀವು ತಗೊಳ್ಳಿ. ಇದನ್ನು ನೀವು ಹಾಗೇ ಪೌಡ್ರನ್ನ ತೊಗೊಂಡು ಮೇಲೆ ನೀರು ಕುಡೀರಿ, ಇಲ್ಲಾಂದರೆ ನೀರಿಗೆ ನೀವು ಮಿಕ್ಸ್ ಮಾಡಿಕೊಂಡು ಈ ಪೌಡ್ರನ್ನ ನೀವು ಉಪಯೋಗಿಸ್ಬೋದು. ಇನ್ನೊಂದು ನಿಮಗೆ ವಿಧಾನವನ್ನು ಹೇಳ್ತೀನಿ. 2 ಸ್ಪೂನ್ ಮೆಂತೆಯನ್ನು ನೋಡಿ ಈ ರೀತಿ ಹಾಕಿ ಇದನ್ನು ನೀವು ರಾತ್ರಿ ನೀರಿನಲ್ಲಿ ನೆನೆಸಿಡಬೇಕು. ಚೆನ್ನಾಗಿ ಇದು ನೆನೆಯುತ್ತೆ. ಅಂದರೆ ನೀವು ಒಳ್ಳೆ ನೀರನ್ನು, ನೀವು ಕುಡಿಯುವಂಥ ನೀರನ್ನೇ ಇದಕ್ಕೆ ಬಳಸಬೇಕು. ಈ ಮೆಂತೆ ನೀರಿನಲ್ಲಿ ಚೆನ್ನಾಗಿ ನೆಂದು ಅದರ ಸತ್ವವನ್ನು ನೀರಿನಲ್ಲಿ ಬಿಡುತ್ತೆ. ಆ ನೀರು ನಮ್ಮ ಕೂದಲಿನ ಬುಡಕ್ಕೆ ಅಂದರೆ ಸ್ಕ್ಯಾಲ್ಪಿಗೆ ತುಂಬಾ ಒಳ್ಳೆಯದು. ಆ ಮೆಂತೆ ಚೆನ್ನಾಗಿ ನೆಂದು ಅದರ ಸತ್ವವನ್ನು ನೀರಿನಲ್ಲಿ ಬಿಟ್ಟಿದೆ. ಇದನ್ನು ನಾವೊಂದು ಸ್ಪ್ರೇ ಬಾಟ್ಲಿಗೆ ನಾವು ಹಾಕೊಳ್ಳೋಣ. ಒಂದು ವೇಳೆ ಸ್ಪ್ರೇ ಬಾಟ್ಲ್ ಇಲ್ಲ ಅಂತ ಅಂದರೆ ನೀವು ಕಾಟನಿಂದನೇ ಇಡೀ ಸ್ಕ್ಯಾಲ್ಪಿಗೂ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಅದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಸ್ಪ್ರೇ ಬಾಟ್ಲಿದ್ರೆ ಇನ್ನೂ ತುಂಬ ನಿಮಗೆ ಈಸಿ ಆಗುತ್ತೆ. ನೋಡಿ ಇದಕ್ಕೆ ನಾನು ಇವಾಗ ಮೆಂತ್ಯ ನೀರನ್ನು ಫಿಲ್ ಮಾಡಿದ್ದೀನಿ. ನಿಮ್ಮ ಸ್ಕ್ಯಾಲ್ಪಿಂದ ಇಡೀ ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಅಷ್ಟು ಕೂದಲಿಗೂ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಇವಾಗ ನಮ್ಮ ಕೂದಲು ಫಾಸ್ಟಾಗಿ ಬೆಳಿಲಿಕ್ಕೆ ಅಂದರೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ತಾಯಿದ್ರೆ ಅಂಥವರಿಗೆ ಈ ಮೆಥಡ್ ತುಂಬಾ ಸೂಪರಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಈ ಮೆಂತ್ಯ ನೀರಿನ ಜೊತೆಗೆ ಇದನ್ನು ನೀವು ಮಾಡಲೇಬೇಕು. ಏನಪ್ಪ ಅಂದರೆ ಇಲ್ಲಿ ನೋಡಿ ಅರ್ಧ ಇಂಚು ಶುಂಠಿಯನ್ನು ನಾನು ತುರಿತಾ ಇದ್ದೀನಿ. ಅಂದರೆ 1 ಸ್ಪೂನಷ್ಟು ನಮಗೆ ಶುಂಠಿಯ ರಸ ಬೇಕು. ಹಸಿ ಶುಂಠಿಯನ್ನು ನೀವು ಈ ರೀತಿ ತುರ್ಕೊಳ್ಬೋದು, ಇಲ್ಲ ಅದನ್ನು ಜಜ್ಜಿಬಿಟ್ಟು ಅದರ ರಸವನ್ನು ನೀವು ತೆಗಿಬೋದು. ನೋಡಿ ಇವಾಗ 1 ಸ್ಪೂನ್ ಶುಂಠಿ ರಸ ನಮಗೆ ಸಿಗ್ತಾ ಇದೆ ನೋಡಿ. ಇವಾಗ ನೋಡಿ ಮೆಂತ್ಯ ನೀರು ಅರ್ಧ ಇದೆ, ಅದಕ್ಕೆ ನಾನು ಶುಂಠಿಯ ರಸವನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಬರೀ ನಮ್ಮ ಸ್ಕ್ಯಾಲ್ಪಿಗಷ್ಟೇ ನಾವು ಸ್ಪ್ರೇ ಮಾಡ್ಕೊಳ್ಬೇಕು. ಫುಲ್ ಕೂದಲಿಗೇನು ಸ್ಪ್ರೇ ಮಾಡಬೇಕು ಅಂತೆಲ್ಲ, ಕೂದಲನ್ನು ಸೀಳಿ ನಿಮ್ಮ ಇಡೀ ಸ್ಕ್ಯಾಲ್ಪಿಗೆ ನೀವು ಇದನ್ನು ಕ್ಲೀನಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಾಟನಿಂದ ಬೇಕಾದರೆ ನೀವು ಸ್ಕ್ಯಾಲ್ಪಿಗೆ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಬೇಕು. ಇದನ್ನು ನೀವು ಅಪ್ಲೈ ಮಾಡಿ 30 ನಿಮಿಷ ಆದ ತಕ್ಷಣ ನೀವು ಹೇರ್ ವಾಶನ್ನು ಮಾಡ್ಕೊಳ್ಬೋದು. ಇವಾಗ ನೀವೇ ನೋಡಿ ನನ್ನ ಹೇರ್ ಎಷ್ಟು ಕಪ್ಪಾಗಿ ತಿಕ್ಕಾಗಿ ಬೆಳೆದಿದೆ ಅಂತೇಳಿ. ನಾನು ಈ ವಿಧಾನವನ್ನೇ ಫಾಲೋ ಮಾಡೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.